ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ 2022-23ನೇ ಸಾಲಿನ ಹಾಗೂ 14-15 ಹಣಕಾಸು ಯೋಜನೆಯ ಸಾಮಾಜಿಕ ಪರಿಶೋಧನೆಯ ಗ್ರಾಮ ಸಭೆಯನ್ನು ಹಿರೇಕೊಳಲೆಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಡತಗಳ ನಿರ್ವಹಣೆ ಚೆನ್ನಾಗಿದೆ, ದಾಖಲಾತಿಗಳನ್ನೆಲ್ಲ ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ. ಆದರೆ ಒಂದು ವೋಚರ್ ಸಿಕ್ಕಿಲ್ಲ, ಬಿಲ್ ವೋಚರ್. ಯಾವುದಂದ್ರೆ ದರವಣಿ ಗ್ರಾಮದ ಗೀತ ಮನೆಯಿಂದ ನೀಲಮ್ಮ ರಾಮಯ್ಯ ಮನೆಯವರಿಗೆ ಕರೆಗಳ ನಿರ್ವಹಣೆ ಟ್ಯಾಕ್ಸ್ ಕಟ್ತಕ್ಕಂಥದ್ದು ಅದೊಂದು ವೋಚರ್ ಕೊಡಬೇಕು, ಸಬ್ಮಿಟ್ ಮಾಡಬೇಕಾಗ್ತದೆ. ಅದೊಂದು ಹೊಸ ಮುಗಿಸಿರ್ತಕ್ಕಂಥದ್ದು. ಇನ್ನು ಯಾವ ಕೂಡ ಸಂಬಂಧಪಟ್ಟ ದಾಖಲಾತಿಗಳೆಲ್ಲ ಚೆನ್ನಾಗಿದ್ದಾವೆ, ನಿರ್ವಹಣೆ ಮಾಡಿದ್ದಾರೆ ನೀಟಾಗಿ. ಫಾರೆಸ್ಟ್ ಬಿಡ್ಬಿಡ್ರಿ, ಫಾರೆಸ್ಟಿಗೆ ಹೋದ್ರೆ ಅರಣ್ಯ ಇಲಾಖೆ ನಮಗೆ ಬರ್ತಾರೆ, ರೆವಿನ್ಯೂ ಹೋದ್ರೆ ನಮ್ದು ಅಂತ ಬರ್ತಾರೆ. ಮೀಸಲಿರೋ ಜಾಗ ಇದೆಯಲ್ಲ 4 ಎಕರೆ, ಅದನ್ನ ಗುರ್ತು ಮಾಡಿ, ಇಮಿಡಿಯೇಟ್ ಗುರ್ತು ಮಾಡಿ. ಯಾಕಾಗಲ್ಲ? ಅಲ್ಲ ಕೊಟ್ಟು ಯಾವ ಮಾಡದೆ ಯಾಕಾಗಲ್ಲ? ಒಂದು ಕೆಲಸ ಮಾಡಿ ಮೇಡಮ್, ಈಗ ಆಯ್ತು ನೋಡಿ, ಎಲ್ಲರಿಗೂ ಹೇಳ್ತಾ ಇದೀನಿ ಮೇಡಮ್, 1 ತಿಂಗಳು ಟೈಮ್ ಕೊಡ್ತೀವಿ. ಅಷ್ಟೊಳಗೆ ಕೆಲಸ ಆಗಲ್ಲ ಅಂತಂದ್ರೆ ನೀವು ಎಲ್ಲೆಲ್ಲಿ ಬೇಕು, ಸರ್ವೆ ನಂಬರ್ 202ರಲ್ಲಿ ಎಲ್ಲಿ ಬೇಕಲ್ಲಿ ಶೆಡ್ ಹಾಕೊಳ್ಳಿ. ಆಯ್ತಾ? ಶೆಡ್ ಹಾಕಿದ್ಮೇಲೆ ಗುರ್ತು ಮಾಡಿ ಕೊಡ್ತಾರೆ, ನೀವು ಹಾಕೊಳ್ಳಿ. ಇಲ್ಲ ಅಂದ್ರೆ ಇವ್ರು ಗುರ್ತು ಮಾಡಲ್ಲ, ನೀವು ಸೆಟ್ಟು ಹಾಕಲ್ಲ. ಮೇಡಮ್ ನೋಡಿ, 1 ತಿಂಗಳು ಟೈಮ್ ಕೊಡ್ತೀವಿ, ಆಗಿಲ್ಲ ಅಂತಂದ್ರೆ ನಮ್ಗೆ ಎಲ್ಲಿ ಬೇಕಂತ ಸೆಟ್ ಹಾಕಿ. ನಮಗೆ ನೋಡಿ ಎಲ್ಲ ನಿವೇಶನ ಇಲ್ಲ, ಪಾಪ ಎಲ್ಲೋ ಎಷ್ಟಲ್ಲಿ ಕೂಲಿ ಕೆಲಸ ಮಾಡ್ಕೊಂಡಿದ್ದಾರೆ, ನೀವು ಇದಕ್ಕೆ ಕೊಟ್ಟಿಲ್ಲ. ತಗೋಣ, 1 ತಿಂಗಳು ಟೈಮ್ ಕೊಡೋಣ. ಆಗಿಲ್ಲ ಅಂತಂದ್ರೆ ನೀವು ಗುರ್ತು ಮಾಡಿದ್ರೆ 202 ಏನಾಗಿದೆ ಅಂದ್ರೆ, ಸರ್ವೆ ಆದ್ಮೇಲೆ ಈ ಗ್ರಾಮಸ್ಥರು ಸರ್ಕಾರಿ ಉದ್ದೇಶಗಳಿಗೆ ಒಂದು ಗ್ರಾಮ ಸಭೆ ಆಗಿ ಅಲ್ಲಿ ನಿರ್ಣಯ. ಯಾವ ಗ್ರಾಮಸ್ಥರು? ಈ ಗ್ರಾಮಸ್ಥರು. ನಾವ್ ಯಾವ ಗ್ರಾಮಸ್ಥರು ಬರ್ತೀವಿ? ನಾವು ಹಿರೇಕೊಳಲೆ ಪಂಚಾಯತಿ ವ್ಯಾಪ್ತಿಯಲ್ಲೇ ಬರ್ತಾ ಇರೋದಲ್ವಾ? ಈ ಗ್ರಾಮ ಅಂದ ಕಡೆ ಅದ್ರಲ್ಲಿ ಕಾಣಿಸಿದ್ಯಾ? ಈ ಗ್ರಾಮಸ್ಥರಿಗೆ ಮಾತ್ರ ಕಾಣಿಸಿದ್ಯಾ? ದರಗುಣಿ ಗ್ರಾಮಸ್ಥರು ಕಾಣಿಸಿದ್ಯಾ? ಅದ್ರಲ್ಲಿ ತೋರಿಸಿದ್ಯಾ? ಅದ್ರಲ್ಲಿ ಅವರು ಅದೇನೋ ಪ್ರೊಸೀಜರ್ ಮಾಡ್ತಾರೆ. ಕಾಣಿ ಇದೆ. ಆಶ್ರಯ ಮನೆಗೆ ಮಿಸ್ಲೀಡ್ ಜಾಗಲ್ವಾ, ಕೊಡ್ಬೇಕಲ್ವ? ನಮಗೆ ಯಾವಾಗ ಮಾಡಿಸ್ಬೇಕ್ರಿ? ಎಷ್ಟು ದಿನ ಬೇಕ್ರಿ? ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕವಿತಾ ಸುನಿಲ್ ಕುಮಾರ್ ಅವರು ಮಾತನಾಡಿ, ಶೈಕ್ಷಣಿಕ ಸಾಲಿನಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿ 39 ಲಕ್ಷ ರೂಪಾಯಿ ಅನುದಾನ ವ್ಯಯಿಸಿ ಪಂಚಾಯಿತಿಯನ್ನು ಪ್ರಗತಿಯತ್ತ ಕೊಂಡೊಯ್ಯಲಾಗಿದೆ ಎಂದು ಹೇಳಿದ್ದಾರೆ. ಹಿರೇಕೊಳಲೆ ಗ್ರಾಮ ಪಂಚಾಯಿತಿಯಲ್ಲಿ 2022-23ನೇ ಸಾಲಿನ 1/4/22ರಿಂದ 3/31/2020ರವರೆಗೆ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತು 14-15ನೇ ಹಣಕಾಸು ಯೋಜನೆಯಡಿ ಆದ ಕಾಮಗಾರಿಗಳಿಗೆ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ ನಡೆಸಲಾಯಿತು. ಈ ಗ್ರಾಮ ಪಂಚಾಯತಿಯಲ್ಲಿ ನರೇಗಾ ಯೋಜನೆಯಲ್ಲಿ ಒಟ್ಟು 33 ಲಕ್ಷದ್ದು ಖರ್ಚಾಗಿದ್ದು ಶೋಧನೆ ಮಾಡಲಾಗಿದೆ. ಮತ್ತೆ ಗ್ರಾಮ ಪಂಚಾಯತಿಯಲ್ಲಿ ಒಳ್ಳೆ ಕೆಲಸಗಳನ್ನ ನರೇಗಾದಲ್ಲಿ ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದೀವಿ. ಇನ್ನೂ ಕೂಡ ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅಂತ ಇದ್ದೀವಿ. ಈಗ ಸೈಟ್ ಇಲ್ದಿದ್ದವರಿಗೆ ಅದೊಂದು ಸೈಟ್ ವ್ಯವಸ್ಥೆ ಮಾಡಬೇಕು. ಮತ್ತೆ ಮನೆ, ಈಗ ಕೆಲವರಿಗೆಲ್ಲ ಮನೆ ಇರಲಿಲ್ಲ, ಇದೆಲ್ಲ ಮನೆ ಕಟ್ಸ್ಕೊಂತಿದ್ದಾರೆ. ಈಗ ಒಳ್ಳೆ ಕೆಲಸ ಮಾಡಬೇಕು ಅಂತ. ನಮಸ್ಕಾರ. ಇಂದು ನಾವು ಹಿರೇಕೊಳಲೆ ಗ್ರಾಮ ಪಂಚಾಯಿತಿಯಲ್ಲಿ 2022-23ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿಯಾದ ಎಲ್ಲ ಕಾಮಗಾರಿಗಳಿಗೆ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ಹಮ್ಮಿಕೊಂಡು ಜನಗಳ ಮುಂದೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಯಾವ್ಯಾವ ಕಾಮಗಾರಿಗಳಾಗಿದೆ, ಯಾವ್ಯಾವ ಆಸ್ತಿ ಸೃಜನೆಯಾಗಿದೆ ಅನ್ನೋದ್ರ ಬಗ್ಗೆ ಮಂಡಿಸಿ ಗ್ರಾಮ ಸಭೆಯನ್ನು ನಡೆಸಲಾಯಿತು. ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಈ ಗ್ರಾಮ ಸಭೆಯಲ್ಲಿ ಖರ್ಚಾದ ಒಟ್ಟು ಮೊತ್ತ 33,28,000 ರೂಗಳನ್ನು ನಾವು ಖರ್ಚು ಮಾಡಿಬಿಟ್ಟು ಆಸ್ತಿನ ಸೃಜನೆ ಮಾಡಿದ್ದೀವಿ. ಇವತ್ತಿನ ಸಭೆ ಇಷ್ಟೇ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಚ್.ಎನ್. ಶಿವಕುಮಾರ್, ಸಿಪಿ ವಿನಯ್, ಪಿಡಿಒ ವಿಜಯ, ಕಾರ್ಯದರ್ಶಿ ಸುದೀಪ್, ಮೀನುಗಾರಿಕೆ ಇಲಾಖೆ ಅಧಿಕಾರಿ ಕವನ, ಸಾಮಾಜಿಕ ಅರಣ್ಯ ಇಲಾಖೆಯ ಮಮತಾ, ತೋಟಗಾರಿಕೆ ಅರುಣ್ ಕುಮಾರ್, ತಾಂತ್ರಿಕ ಸಹಾಯಕ ಸಂತೋಷ್, ಗ್ರಾಮಸ್ಥರಾದ ಸತೀಶ್, ಶ್ರೀಧರ್, ವಸಂತ್, ಚಂದ್ರಶೇಖರ್ ಮತ್ತಿತರರು ಹಾಜರಿದ್ದರು.